Hello guys, welcome back to my channel. ಇಲ್ಲ ಒಂದು ಆಫ್ ರೋಡಿಂಗು ಅಥವಾ ವಾಟರ್ ಕ್ರಾಸಿಂಗು ಹೇಳಿದ್ರೆ ಅಡ್ವೆಂಚರ್ ಬೇಕು ಇದು ಮಾಡಿ. ಇವತ್ತಿನ ವ್ಲಾಗು ಸ್ವಲ್ಪ ಸ್ಪೆಷಲ್, ಏಕೆಂದರೆ ನಾವು ಹೊರಟಿದ್ದೆ ಎಲ್ಲಿಗೋ, ನಮ್ಮ ಗಜನ್ ದೆಸೆಯಿಂದ ನಾವು ಹೋಗಿದ್ದೆ ಎಲ್ಲಿಗೋ. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅದಕ್ಕೆ ಬೇರೆ ಕಡೆಗೆ ಹೋಗಿ ಹೇಳು, ದೇವಸ್ಥಾನ ತಿಂತಾರೆ ಹಿಂಗೆ ಯಾರ ಲೇ ಕೊಂಡಜ್ಜಿಗೆ ಹೋಗೋಣ. ಕೊಂಡಜ್ಜಿಗೆ ಸರಿ, ಮುಂದೆ ಕೊಂಡಜ್ಜಿಗೆ ಹೋಗ್ಬೋದು. ಸರಿ ನೋಡಿದ್ದು ಹಿಂಗೆ ಐತಂತೆ ಬಾರ್ಲಿ ತಿರ್ಗಾಜು, ಇದು ಹುಡುಕು ಇಲ್ಲಿಗೆ ಹೋಗೋಣ ಅಂತೀಗ. ಫೈನಲಿ ಕೊಂಡಜ್ಜಿ ಅಂತ ಫಿಕ್ಸ್ ಆಗೈತಿ ಇವಾಗ. ನಾನಲ್ಲಿ ಮನೆಗೆ ಬಾತಿಗುಡ ಅಂತ ಹೇಳಿ ಬಂದ್ರೆ ನಮ್ಮ ಮಂದಿಯವ್ರ ಅಂತ ಈ ನನ್ನ ಮಗ ಇಲ್ಲಿ ಏನ್ ಭಾರಿ ಜೋರು ಗೊತ್ತಾ, ಮಾಡೋದೆಲ್ಲ ಅನಾಚಾರ. ಎಲ್ಲಿ ಎಲ್ಲಿ ಈ ಕಡೆಗೆ ಇರೋದು ಆರ್ಟು, ಈ ಕಡೆಗೆ ಇರೋದು ಆರ್ಟ್, ಆ ಕಡೆಗೆ ಅಲ್ಲ. ಏನು ಇವತ್ತು ಶನಿವಾರ ಹಂಗಿಲ್ಲ ಮಾತಾಡೋದು, ವಿಡಿಯೋ ಯಾವ ಮುಂದೆ ನಾವು ಗೊತ್ತಿರೋ ಕಾಲೇಜಿಗೆ ಹಾಕೊಂಡು ಹೋಗಲ್ಲ, ನನಗೆ ಬ್ಯಾಗ್ ಕೊಟ್ಟು ಒಂದು ಸಣ್ಣದು ಕುಂತಿದ್ದು. ಗಜಾಲಿ ಯಾರೇ ಇದ್ವಾ, ನಾನು ನಿಲ್ಸಿ ನೀನೇ ಇಲ್ಲ ಅಂತ ಕನ್ಫರ್ಮ್ ಆಗಿ ಬರೋಣ ಅಂತ ಸುಮ್ಮನೆ ನಿಂತ್ಕೊಂಡಿದ್ದೆ. ಅಲ್ಲಿ ಯಾರು ಯಾಕಪ್ಪ ಅಡ್ರೆಸ್ ಬೇಕಂತ ಕೇಳಿದ್ರು. ಇಲ್ಲ ನಾ ಫ್ರೆಂಡಿಗೆ ಕಾಯ್ತಿದ್ದೆ ಅಂದರು. ಯಾರು ದೀಪನ ಅಂತ ಕೇಳಿದ್ರು. ಯಾರು ದೀಪನ ಅಂತ ಕೇಳಿದ್ರು. ಇಲ್ಲಣ್ಣ ಗಜ ನಾನು ಇದೊಂದು ಬದುಕಿ, ಇದೊಂದು ಜನ್ಮವೇ. ಆಮೇಲೆ ಊರಣ್ಣ ದೀಪಕ್ ದೀಪಕ್ ಅಂತ. ಅದೇ ಒಳ್ಳೆ ಕೈ ತೋರಿಸಿದ್ದು ನಾನು. ಅವ್ರೆ ಬರೋದು ನೋಡಿದವ ಇಲ್ಲೇ ಮಗ ದಾವಣಗೆರೆ ಕೊಂಡಜ್ಜಿ ಕರ್ಕೊಂಡು ಹೋದಾನೆ ಅಂದ್ರೆ ಸುತ್ತರ್ಸ್ಕೊಂಡು ಇವತ್ತು ದಾವಣಗೆರೆ ಒಳಗೆ ಕರ್ಕೊಂಡು ಹೋದಾನೆ. ಮಿಡಿಯಾದವರು ನಾನೆಲ್ಲ ಸೆಂಟರ್ ಲಂಕ ಬರಲ್ಲ ಬಿಡು. ಈಗ ಹುಬ್ಳಿಗೆ 150 ಐತೆ, ಹಾವೇರಿ 75 ಐತೆ. ಎಲ್ಲಿಗೆ ಹೋಗೋಣ? ಬೆಲ್ಟು ಬೇಡ, ಕೊಂಡಜ್ಜಿಗೆ ಹೋಗೋಣ. ಎಫೆಕ್ಟಿಗೆ ಹೋಗ್ಬೋದಾ? ಬೇಡ, ಹೋಗ್ಬೋದು ಬೇಡ, ಹೋಗ್ಬೋದು. ಮಾರ್ಕೆಟಿಗೆ ಜನ ಭಾಳ ಸಿಗ್ತಾರೆ. ನಮ್ಮಿಂದ ಅವ್ರಿಗೆ ತೊಂದರೆ ಆಗತ್ತೆ. ಪೊಲೀಸ್ಗೆ ಬರ್ತಾರೆ, ಸಿರೋ ಟ್ರಾಫಿಕ್ ಮಾಡ್ತಾರೆ, ಜನಕ್ಕೆ ತೊಂದರೆ ಕೊಡೋದು. ನಾನು ಬರ್ತದೀನಿ ಅಂದ್ರೆ ಮತ್ತೆ ಏರಿಯಾ ಕಾರ್ಪೊರೇಟರ್ ಮಾರ್ಕೆಟು ಏನು ಎಲೆಕ್ಷನ್ ತಂತ್ರ ಇದೆ, ಜನ ಎಲ್ಲ ಬೆಂಬಲ ಕೊಟ್ಟಿದ್ದಾರೆ. ಅಣ್ಣ ನಿಮ್ಮೇ ನಿಲ್ಸ್ಬೇಕು, ನೀವೇ ನಿಲ್ಸ್ಕೋಬೇಕು, ನಿಮ್ಮೇ ನಿಲ್ಬೇಕು. ಏನಂದೆ ಇನ್ನೊಂದ್ಸಲ? ಜನಕ್ಕೆ ಯಾಕಿಲ್ಲ ನಮ್ದೈತೆ, ನಾವು ಹೋಗ್ತೀವಿ. ಈಗ ಅನ್ಸೋದಿಲ್ಲ. ಇವತ್ತು ನಾನು ಈ ಕಡೆ ಹಂಗೆಲ್ಲ ಅಮ್ಮ ಏನ ಯಾವ್ರು ಮೀಟಿಂಗ್ ಹೊಡ್ರಿ ಗಾಡಿ ನೋಡ್ರಿ. ಫೈನ್ ಹಾಕ್ರಿ ಪೊಲೀಸರೇ, ದಾವಣಗೆರೆ ಪೊಲೀಸ್ ಪೊಲೀಸ್ ಪೊಲೀಸ್. ಅಲ್ಲ, ಇದು ಜರ್ಮನ್ ಸರ್ಕಲ್ ಅಂತೆ. ದಾವಣಗೆರೆಗೆ ಇದ್ರು ದಗಡ ಸರ್ಕಲ್ ಅದು. ಶೂಟ್ ಮಾಡಿ ಸಾಯಿಸ್ಬಿಡ್ತು. ದಾವಣಗೆರೆ ಸಿಟಿಯಿಂದ ಒಂದು ಎಷ್ಟು ಗಜ ಇದೆ? ಒಂದು 20-22 ಕಿಲೋಮೀಟರ್ ಐತಲ್ಲ. ಕೊಂಡಜ್ಜಿನ ಸ್ಕಾಟ್ಲ್ಯಾಂಡ್ ಆಫ್ ದಾವಣಗೆರೆ ಅಂತ ಕರೀತಾರೆ ಗಾಯ್ಸ್. ಸ್ಕಾಟ್ಲ್ಯಾಂಡ್ ದಾವಣಗೆರೆ ನಲ್ಲಲ್ಲಿ ಕೊಂಡಜ್ಜಿನ ಸ್ಕಾಟ್ಲ್ಯಾಂಡ್ ಆಫ್ ದಾವಣಗೆರೆ ಅಂತ ಕರೀತಾರೆ ಅಂದೆ. ನಿಂಗೆ ಅವೆಲ್ಲ ಗೊತ್ತಿಲ್ಲ, ಸುಮ್ಕೆ ನೀನು LLB ಮಾಡ್ತಿರೋದು. ನಂತರ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು, ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ ಕಾಲೇಜ್ ಓದಿದ್ಯಾ ನೀನು? ಭಯದತ್ತಿನ ಭಯ ಇದ್ದಾಗ ತಗೊಳ ಊದ ನೋಡೋಣ. ಸ್ವಲ್ಪ ನೋಡಕ್ಕೂ ನೀನ್ ಪೂಜಾರಿ ತರನೇ ಇದೆಯಾ? ಇವನು ನಾ ಮಾಡ್ತಿದ್ದಾನೆ PLLB.
ಒಂದು ರೂಲ್ಸ್ ಫಾಲೋ ಮಾಡಿರೋದು ನೋಡೇ ಇಲ್ಲ ನಾನು. ಯಾರು ನೀನೇ ಇನ್ಯಾರು ಅದಕ್ಕೆ ಅದನ್ನ ಮಾಡ್ತಿರೋದು. ಒಂದು ರೂಲ್ಸ್ ಫಾಲೋ ಮಾಡಲ್ಲ. ಬ್ರೇಕ್ ಮಾಡಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಾಡಲ್ಲ. ಬ್ರೇಕ್ ಮಾಡಿ ಹೆಲ್ಮೆಟ್ ಹಾಕೊಂಡಿರೋದೇ ನೋಡಿಲ್ಲ, ಸಿಗ್ನಲ್ ಆಗಿ ನಿಂತಿರೋದೇ ನೋಡಿಲ್ಲ. ಫಾಲೋ ಮಾಡಿದ್ರೆ ಅದು ರೂಲ್ಸ್ ಅಂತ. ಬ್ರೇಕ್ ಮಾಡಿದಾಗ ಅದು ರೂಲ್ಸ್ ಬೇಕು, ರೂಲ್ಸ್ ಬರೋದು. ಅವ್ರು ಪ್ರಶ್ನೆ ಮಾಡಲಿ ಅಂತ ನಾನು ಬ್ರೇಕ್ ಮಾಡಿದೆ. ಇವಾಗ ನಾವು ಹೋಗ್ತಿರೋ ಜಾಗ ತುಂಬ ವಿಶೇಷ. ದಾವಣಗೆರೆ ಸುತ್ತಮುತ್ತ ಎಷ್ಟೋ ಸುಂದರವಾದ ಜಾಗಗಳಿವೆ. ಆದರೆ ಅವುಗಳಲ್ಲಿ ಕೆಲವು ಜಾಗಗಳು ಮಾತ್ರ ಪ್ರಕೃತಿ, ಇತಿಹಾಸ ಮತ್ತು ಸಾಹಸಕ್ಕೆ ಹೆಸರಾಗಿವೆ. ಈ ಮೂರನ್ನೂ ಒಂದೇ ಕಡೆ ಅನುಭವಿಸುವ ಅವಕಾಶ ನಾವು ಇಂದು ನೋಡುತ್ತೇವೆ. ಅಂತಹ ಒಂದು ಸ್ಥಳವೇ ಕೊಂಡಜ್ಜಿ. ಈ ಕೊಂಡಜ್ಜಿ ತನ್ನ ಸುಂದರವಾದ ಕೆರೆ, ಸುತ್ತಮುತ್ತಲಿನ ಗುಡ್ಡಗಳು, ಹಸಿರು ಪರಿಸರ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ತರಬೇತಿ ಕೇಂದ್ರದಿಂದ ಪ್ರಸಿದ್ಧವಾಗಿದೆ. ನಾವಿವತ್ತು ಕೊಂಡಜ್ಜಿಗೆ ಬಂದು ಇಲ್ಲಿನ ಕೆರೆಯ ಸೌಂದರ್ಯವನ್ನು ನೋಡೋಣ, ಕೊಂಡಜ್ಜಿಯ ಇತಿಹಾಸವನ್ನು ತಿಳಿಯೋಣ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ತರಬೇತಿ ಕೇಂದ್ರವನ್ನು ವೀಕ್ಷಿಸೋಣ ಮತ್ತು ಕೊನೆಯಲ್ಲಿ ನಮ್ಮ ಬೈಕಿನ ಒಂದು ಸಣ್ಣ ಆಫ್ ರೋಡ್ ಹಾಗೂ ಸಾಹಸವನ್ನು ಕೂಡ ನೋಡೋಣ. ದಾವಣಗೆರೆ ನಗರ ದಾಟುತ್ತಿದ್ದಂತೆ ನಮಗೆ ನಿಧಾನವಾಗಿ ನಗರವು ಹಿಂದೆ ಸರಿಯುತ್ತದೆ. ವಾಹನಗಳ ಓಡಾಟ ಕಡಿಮೆಯಾಗುತ್ತದೆ ಹಾಗೂ ಮುಂದೆ ಕಾಣಿಸುವುದು ಹಳ್ಳಿಯ ವಾತಾವರಣ, ಕೃಷಿ ಭೂಮಿಗಳು, ಮರಗಳು ಹಾಗೂ ದೂರದಲ್ಲಿ ಕಾಣಿಸುವ ಗುಡ್ಡಗಳು. ನಗರದ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ಪ್ರಕೃತಿಯ ನಡೆಯ ಸಮಯ ಕಳೆಯಬೇಕು ಎನ್ನುವವರಿಗೆ ಈ ಕೊಂಡಜ್ಜಿಯು ಒಳ್ಳೆಯ ಆಯ್ಕೆಯಾಗಿದೆ. ದಾವಣಗೆರೆಯಿಂದ ಹೆಚ್ಚು ದೂರವೇನಿಲ್ಲ. ಸ್ನೇಹಿತರ ಜೊತೆ ಬೈಕ್ ರೈಡ್ ಹಾಗೂ ಕುಟುಂಬದವರೊಂದಿಗೆ ಸಮಯ ಕಳೆಯಲು, ಒಂದು ದಿನದ ಪಿಕ್ನಿಕ್ ರೀತಿಯಲ್ಲಿ ಬರಲು ಈ ಕೊಂಡಜ್ಜಿ ಪ್ರಸಿದ್ಧವಾದ ಸ್ಥಳವಾಗಿದೆ. ಈಗ ನಾವೀಗ ತಲುಪಿರುವುದೇ ಕೊಂಡಜ್ಜಿ. ಮುಂದೆ ಕೊಂಡಜ್ಜಿಯಲ್ಲಿ ಏನೇನು ಇರುವುದೆಂದು ನೋಡೋಣ ಬನ್ನಿ. ಮೊದಲಿಗೆ ನಮಗೆ ಸಿಕ್ಕಿದ್ದೆ ಗಜ ಏನಾರ ಹತ್ತಿದ ಅಂದ್ರೆ ನನ್ನ ಗಾಡಿ ಒಂದ್ 4 ಸೆಂಟಿಮೀಟರ್ ಕಳ ಹೋಗತ್ತೆ. ನನ್ನ ಗಾಡಿಗಿಂತ ವೇಟ್ ಐತೆ ನಮ್ ಗಜದ ಬಾಡಿ. ಆಮೇಲೆ ಬರುತ್ತೆ ನಾವು. ಬರ್ತೀವಿ. ನಮ್ ಬ್ರೋ ಮನೆ ಹತ್ರ ಮಟ್ಕೊಂಡ್ಬಿಟ್ಟಿಲ್ಲ. ಅದಕ್ಕೆ ಮತ್ತೆ ಮನೆ ಹತ್ರನೇ ಬ್ರೋ ಕಟ್ಸಿದ್ದು ಒಂದು ಬ್ರೋ ಮನೆ ಕಟ್ಸಿ ಇದಕ್ಕೆ ಅಲ್ಲ ಅವ್ರ ಬೈ ಎದರಲ್ಲ ಅಲ್ಲಿ ಗಣೇಶ್ ಸ್ಕೌಟ್ ಕ್ಯಾಂಪ್ ಓಪನ್ ಐತಾ ಜೋಪನ ಕೆರೆ ಯಾರ ಬೈದ್ರೆ ಮಾಡಕ್ಕ ಸ್ಕೌಟ್ ಕ್ಯಾಂಪ್ ನಾವಿಲ್ಲಿ ಇದಕ್ಕೆಲ್ಲ ಬರ್ತಿದ್ವಪ್ಪ. ಏನ್ ಮಾಡ್ತೀವಿ? ಜಿಲ್ಲಾ ಪುರಸ್ಕಾರ, ರಾಜ್ಯ ಪುರಸ್ಕಾರ, NCC ಕ್ಯಾಂಪ್ಗಳು ಇರ್ತಿರ್ಲಿಲ್ಲ. ಅದ ಕ್ಯಾಂಪ್ ಇಲ್ಲೆಲ್ಲ ಟೆಂಟ್ ಹಾಕತ್ತಿದ್ವಿ. ಇಲ್ಲೆಲ್ಲ ಟೆಂಟ್ ಹಾಕೊಂಡು ಏನ್ ಮಾಡ್ತೀವಿ? ಟೆಂಟ್ ಒಳಗಲ್ಲದೆ ಬೆಳಗ್ಗೆ ಎಕ್ಸರ್ಸೈಸ್ ಎಲ್ಲ ಇರ್ತಿದ್ವಿ. ನಂತರ ತೆಳ್ಳಗೆ ಇದ್ರಾಗೆ ಫಿಟ್ ಅಂಡ್ ಫೈನ್ ಆಗಿರ್ತಿದ್ದೆ. ನನಗೆ ನಂಬೋಕೆ ಆಗ್ತಾ ಇಲ್ಲ. ಅಯ್ಯಪ್ಪ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಈಗ ಇಲ್ಲಿ ನಾವು ನೋಡುತ್ತಿರುವ ಈ ಪ್ರದೇಶದಲ್ಲಿ ವಿವಿಧ ರೀತಿಯ ತರಬೇತಿ ಮತ್ತು ಶಿಬಿರಗಳು ನಡೆಯುತ್ತವೆ. ಇಲ್ಲಿ ಯುವಕರಿಗೆ ಪುಸ್ತಕದ ಜ್ಞಾನವಲ್ಲ, ಹೊರಾಂಗಣ ಚಟುವಟಿಕೆಗಳ ಮೂಲಕ ಕಲಿಕೆಯ ಅನುಭವವೂ ಸಿಗುತ್ತದೆ. ತಂಡವಾಗಿ ಕೆಲಸ ಮಾಡುವುದು, ನಾಯಕತ್ವ ವಹಿಸುವುದು, ಸಮಸ್ಯೆಗಳನ್ನು ಎದುರಿಸುವುದು, ಪ್ರಕೃತಿಯಲ್ಲಿ ಹೊಂದಿಕೊಂಡು ಬದುಕುವುದು, ಶಿಸ್ತು ಮತ್ತು ಜವಾಬ್ದಾರಿಯನ್ನು ಕಲಿಸುತ್ತದೆ. ಇವೆಲ್ಲ ಸ್ಕೌಟ್ಸ್ ತರಬೇತಿಯ ಪ್ರಮುಖ ಭಾಗಗಳು. ಯುವಕರಿಗೆ ಜೀವನ ಕೌಶಲ್ಯಗಳನ್ನು ಕಲಿಸುವ ಒಂದು ಪ್ರಮುಖ ತರಬೇತಿ ಸ್ಥಳವೂ ಹೌದು. ಕೊಂಡಜ್ಜಿ ಬಸಪ್ಪ ದಾವಣಗೆರೆಯನ್ನು ಪ್ರತಿನಿಧಿಸುವ ಸಂಸತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಕರ್ನಾಟಕದಲ್ಲಿ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಕ್ಯಾಂಪಿಂಗ್ ಮೈದಾನಗಳು ಮತ್ತು ಯುವ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಿದರು. ಕೊಂಡಜ್ಜಿ ಬಸಪ್ಪ ತರಬೇತಿ ಮತ್ತು ಶಿಬಿರ ಕೇಂದ್ರದಂತಹ ಹಲವಾರು ಪ್ರಾದೇಶಿಕ ಸಂಸ್ಥೆಗಳು, ಸಭಾಂಗಣಗಳು ಮತ್ತು ತರಬೇತಿ ಶಿಬಿರಗಳನ್ನು ಅವರ ಗೌರವಾನ್ವಿತ ಹೆಸರಿನಾಗಿ ಇಡಲಾಗಿದೆ. ಅವರ ಕೊಡುಗೆ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿಭಾಗದಲ್ಲಿ ತುಂಬಾ ಅಪಾರವಾದದ್ದು. ನಾವಿದ್ದಿದ್ದು ಸ್ಕೌಟ್ಸ್, ಸ್ವಿಮ್ಮಿಂಗ್ ಪೂಲ್ ನೋಡೋದು, ಆಕ್ಟಿವಿಟೀಸ್ ಒಳಗಡೆ ಸ್ವಿಮ್ಮಿಂಗ್ ಅವೆಲ್ಲ ಇರ್ತಿದ್ವು. ಕಾಂಪಿಟೇಷನ್ ಈಗ ನೋಡಿ ಇಲ್ಲಿ ಹಾಕಿದ್ದಾರೆ. ಇವಾಗ ಕಡಿಮೆ ಜನ ಅಂತ ಇಲ್ಲಿ ಹಾಕಿದ್ದಾರೆ. ನಾವು ಬಂದಾಗ ಭಾಳ ಜನ ಇರ್ತಿದ್ವಲ್ಲ, ಆ ಕಡೆ ಎಲ್ಲ ಫುಲ್ ಅದೇ. ಪಾಪ ರಾತ್ರಿ 8-9 ಗಂಟೆ ಮೇಲೆ ಒಡ್ಡಾಡಕ್ ಬಿಡ್ತಿರ್ಲಿಲ್ಲ. ಎಲ್ಲ ಚಿರ್ತಿದಾವಂತೆ ಈ ಕಡೆಗೆ.
ಹೌದಾ ಅಂತಾರೆ ಗೊತ್ತಿಲ್ಲ ನಾನು ನೋಡಿ. ಹುಲಿಗಳು ಕರ್ಕೊಂಡ್ಬಂದು ಚಿಕ್ಕದಿರಲ್ಲ. ಇಲ್ಲೊಂದು ಆನೆ ಐತಿ ಇಲ್ಲಿ. ಈಗ ಬಿಡು ಅವಾಗ ಬೇಡ. ಶಿಲಾಶಾಸನ. ಬಂದ್ವಾ ಇಲ್ಲಿಗೆ? ವಾಪಸ್ ಬಂದ್ವಿ. ಹೌದಾ ಬೇರೆ ಬೇರೆ ಕಡೆ ಹಿಂಗ್ ಹೋದ್ರೆ ಅದಾವಪ್ಪ ದಾರಿಗಳಿಗೆ ತುಂಬ ಹೋದ್ರೆ ಗುಡ್ಡ ಹತ್ತಿಸ್ಬೋದಿತ್ತು ಹಂಗ ಹೋದ್ರೆ. ಅವ್ರು ನೋಡಲ್ಲ ಆಟ್ ಬೇಡಂಪ ಅವಲ್ಲದು. ಅವರೇ ಸ್ಕೌಟ್ ಕಂಡಿಡ್ದರು. ಇಲ್ಲಿ ಏನು ಸರ್ವಧರ್ಮ ಪ್ರಾರ್ಥನಾ ಅಂತ ಮಾಡ್ತಾರೆ ಕಣೆ. ಇಲ್ಲಿ ಇನ್ನೊಂದು ರೌಂಡ್ ಒಬ್ಬರ ಅಲ್ಲಿ ಒಳಗೆ ನಾವು ಹಿಡಿದು ಇಲ್ಲೇ ಸರಿ ಅಲ್ಲಿ ಕೊಡ್ತೀನಿ ಬಾ. ಇಲ್ಲಿ ಯಾವ್ದು ಯಾ ದೇವರಿಲ್ಲ ಸುಮ್ಮನೆ. ಒಂದ್ಸಲ ಮಳೆ ಬಂದು ಇದು ಟೆಂಟ್ ಎಲ್ಲ ಹಾರ್ಕೊಂಡು ಹೋಗಿದ್ಕೆ ಇಲ್ಲಿ ಬಂದು ಅದೆಲ್ಲ ಹಾಲು ಕೊಟ್ಟಿದ್ರು ಅವಾಗ. ಹಾಲು ಹಾಲಪ್ಪ. ಎಲ್ಲ ಹುಡುಗಿ ಎಲ್ಲ ಇರುವುದು ಈಗ ಅಲ್ಲಿ ಇದ್ರಲ್ಲ ಅವ್ರದ್ದು ಏನು ಶಿಸ್ತು, ನಂತರ ಶಿಸ್ತು ಕಲಿತೀಯೋ. ಊರ್ತಿರ್ಬೋದು. ಅಲ್ಲಿಂದ ನಾವು ಹೊರಟದ್ದೇ ಕೊಂಡಜ್ಜಿ ಕೆರೆಯ ಕಡೆ. ಮೊದಲ ಬಾರಿ ಈ ಕೆರೆಯನ್ನು ನೋಡಿದಾಗ ಸುತ್ತಮುತ್ತಿನ ಪರಿಸರವೇ ನಮ್ಮ ಗಮನವನ್ನು ಸೆಳೆಯುತ್ತದೆ. ಒಂದು ಕಡೆ ವಿಶಾಲವಾದ ನೀರಿನ ಪ್ರದೇಶ, ಇನ್ನೊಂದು ಕಡೆ ಸಣ್ಣ ಸಣ್ಣ ಗುಡ್ಡಗಳು, ಸುತ್ತಲೂ ಹಸಿರು ಮತ್ತು ಕೆರೆಯ ಮೇಲೆ ಬೀಳುವ ಆಕಾಶದ ಪ್ರತಿಬಿಂಬ. ಇವೆಲ್ಲ ಸೇರಿ ಕೊಂಡಜ್ಜಿಗೆ ಒಂದು ವಿಶಿಷ್ಟವಾದ ಸೌಂದರ್ಯವನ್ನು ನೀಡುತ್ತದೆ. ಕೊಂಡಜ್ಜಿ ಕೆರೆ ಕೇವಲ ಪ್ರವಾಸಿಗರು ಬಂದು ನೋಡುವ ಸ್ಥಳವಲ್ಲ. ಈ ಕೆರೆ ಸ್ಥಳೀಯ ಪರಿಸರ ವ್ಯವಸ್ಥೆಯಲ್ಲಿಯೂ ಮಹತ್ವ ಹೊಂದಿದೆ. ಕೆರೆಯ ಸುತ್ತಮುತ್ತ ಹಲವು ಬಗೆಯ ಪಕ್ಷಿಗಳು ಕಾಣಿಸುತ್ತವೆ. ಆದ್ದರಿಂದ ಪ್ರಕೃತಿ ಪ್ರಿಯರಿಗೆ ಮತ್ತು ಪಕ್ಷಿ ವೀಕ್ಷಣೆಯಲ್ಲಿ ಆಸಕ್ತಿ ಇರುವವರಿಗೆ ಕೊಂಡಜ್ಜಿ ಒಂದು ಆಸಕ್ತದಾಯಕ ಸ್ಥಳವಾಗಿದೆ. ಬೆಳಗಿನ ಸಮಯದಲ್ಲಿ ಇಲ್ಲಿ ಬಂದರೆ ಪಕ್ಷಿಗಳ ಚಿಲಿಪಿಲಿ ಸದ್ದು ಮತ್ತು ಶಾಂತವಾದ ವಾತಾವರಣವನ್ನು ಇನ್ನಷ್ಟು ಚೆನ್ನಾಗಿ ಅನುಭವಿಸುತ್ತದೆ. ಏನ್ ಹೊಟ್ಟಾಗೈತಲೇ? ಇರ್ಲಿ ಬಿಡ. ಇಲ್ಲ ಹೋಗ್ಬೋದು ನನಗೆ. ನೋಡಿ ಇದಕ್ಕೆ ಹೇಳೋದು ಸ್ಕಾಟ್ಲ್ಯಾಂಡ್ ಆಫ್ ದಾವಣಗೆರೆ ಅಂತ. ನೋಡೋದು ಹೆಂಗೆ ಅಲ್ಲಿಗೆ ಹೋಗ್ಬೋದಾ? ನಾವು ಅಲ್ಲಾಸೆ ಕರ್ಕೊಂಡ್ ಬರ್ತಿದ್ನಲ್ಲೇ ನಾನು. ನೀನೇ ಇಲ್ಲೆಲ್ಲ ಇದ್ದಲ್ಲ ದಾರಿ ಅಲ್ಲ ಏನಿಲ್ಲ ಮತ್ತೆ ನಿನಗೆ ಗೊತ್ತೈತೆ ಇಲ್ಲಿ ದಾರಿ ಐತಾ? ಇರುತ್ತೆ ಅನ್ಬೇಡ, ಇರುತ್ತೆ ಅನ್ಬೇಡ. ಸುಮ್ಮನೆ ಏನಾ ಹಿಡ್ಕೊಂಡಿಲ್ಲ ಅದರ್ಲ ನಮ್ದ ಪ್ರೈವೇಟ್ ಇದೆ. ಮತ್ತೆ ನಾನು ಅದಕ್ಕೆ ಹೇಳಿದ್ದು ನೋಡ ಆ ಕಡೆ ಸೈಡ್ ಹೋಗ್ಬೋದಿತ್ತ, ಅಲ್ಲೆಲ್ಲ ಸರ ಬಂದಿದ್ರೆ ಅಲ್ಲಿಗೆ ಹೋಗ್ಬೋದ್ಲೇ. ಅಲ್ಲ ಬಂದಿದ್ದೆ ಅಲ್ಲ ಹೆಂಗ್ ಹೋಗಕತ್ತಲ್ಲ ನೀರ್ ಐತಿ ಇಲ್ಲಿ. ಅಲ್ಲೇ ಹೋಗಿದ್ದು ನಾವು. ಅಲ್ಲೇ ಅಲ್ಲಿ ದಾರಿ ಐತನಾ? ಇನ್ನೊಂದ್ಸಲ ಮುಂದೆ ಹೋಗಿ ಹಿಂಗೆ ಬಂದ್ವಲ್ಲ ಮುಂದೆ ಐತೆ ಅಲ್ಲಿ ಅಲ್ಲೇ ಬಂದು ಇವೆಲ್ಲ ನೀರ್ ಕಡಿಮೆ ಇದ್ರೆ ಇಲ್ಲಿ ದಾಟ್ಸ್ಕೊಂಡು ಆ ಕಡೆ ಹೋಗ್ಬೋದು. ಆ ಕಡೆ ಅದು ಹೋಗ್ಬೋದು ನಲ್ಲಿ ಗಾಡಿ ಹೋಗ್ಬೋದು. ಗಾಡಿ ಕಾರಿ ಹೋಗು. ಏ ಬೇಡ ಬಾರ. ರಿವರ್ ಕ್ರಾಸಿಂಗು ಮಾಡ್ಬೇಡ ನಂತೆ. ಕ್ರಾಸಿಂಗ್ ಅಲ್ಲ, ವಾಟರ್ ಕ್ರಾಸಿಂಗ್. ಮಕ್ಕಳು ಜೋಪಾನ. ಈ ಜಾಗದಲ್ಲಿ ಬೈಕ್ ಓಡಿಸುವ ಅನುಭವ ನಿಜಕ್ಕೂ ವಿಭಿನ್ನವಾಗಿದೆ. ಒಂದು ಕಡೆ ಪ್ರಕೃತಿಯ ಸೌಂದರ್ಯ, ಇನ್ನೊಂದು ಕಡೆ ಆಫ್ ರೋಡ್ ದಾರಿಗಳು, ಮಧ್ಯದಲ್ಲಿ ನಮ್ಮ ಬೈಕ್. ಇಂತಹ ಕ್ಷಣಗಳಿಗಾಗಿಯೇ ಪ್ರಯಾಣ ಮಾಡಬೇಕೆಂದು ಅನಿಸುತ್ತದೆ. ಇನ್ನೊಂದು ನೆನಪಿಟ್ಟುಕೊಳ್ಳುವ ವಿಷಯವೇನೆಂದರೆ ಅನುಮತಿ ಇಲ್ಲದ ಪ್ರದೇಶಗಳಿಗೆ ಪ್ರವೇಶಿಸಬಾರದು, ಪ್ರಕೃತಿಗೆ ಯಾವುದೇ ಹಾನಿ ಮಾಡಬಾರದು ಮತ್ತು ಪ್ರಕೃತಿಯನ್ನು ನಾವು ಅನುಭವಿಸಬೇಕು. ಇಲ್ಲಿನ ಮತ್ತೊಂದು ಆಕರ್ಷಣೆಯೇ ಇಲ್ಲಿನ ಗುಡ್ಡಗಳು.
ಗಜ ಒಪ್ತೇ ಒಪ್ಪಲ್ಲ ಇದು ಸ್ಕಾಟ್ಲ್ಯಾಂಡ್ ಆಫ್ ದಾವಣಗೆರೆ ಅಂತ. ಆ ಮತ್ತೆ ಹೆಂಗೈತ್ ನೋಡಿ ಇವಂಗೆ ಅಲ್ಲಿ ಹೋದ್ರೆ ಹಂಗೆ ಶೂಟಿಂಗ್ ಸ್ಪಾಟ್. ಕೆರೆಯ ಸುತ್ತಲೂ ಕಾಣಿಸುವ ಈ ಗುಡ್ಡಗಳು ಇಡೀ ಪ್ರದೇಶಕ್ಕೆ ವಿಭಿನ್ನವಾದ ರೂಪಗಳನ್ನು ನೀಡುತ್ತವೆ. ಮಳೆಗಾಲದಲ್ಲಿ ಸುತ್ತಮುತ್ತ ಹಸಿರು ಹೆಚ್ಚಾದಾಗ ಕೊಂಡಜ್ಜಿ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಕೆರೆಯ ನೀರು, ಹಸಿರು ಪರಿಸರ, ಗುಡ್ಡಗಳು, ನೀಲಿ ಆಕಾಶ ಇವೆಲ್ಲವನ್ನು ಒಟ್ಟಿಗೆ ನೋಡಿದಾಗ ದಾವಣಗೆರೆಯ ಸುತ್ತಮುತ್ತ ಇಂಥ ಸುಂದರವಾದ ಪ್ರಕೃತಿಯ ತಾಣವಿದೆ ಎನ್ನುವುದು ನಿಜಕ್ಕೂ ಖುಷಿ ಕೊಡುತ್ತದೆ. ಗೈಸ್ ಒಳ್ಳೆ ಒಂದು ಆಫ್ ರೋಡಿಂಗು ಅಥವಾ ವಾಟರ್ ಕ್ರಾಸಿಂಗ್ ತೋರ್ಸ್ ಗಜ. ವಾಟರ್ ಕ್ರಾಸಿಂಗು ಎಲ್ಲ ಮಾಡ್ಬೇಕು ಅಂತ ಇತ್ತು ಅಂದ್ರೆ ಸುಮ್ಮನೆ ಕೊಂಡಜ್ಜಿಗೆ ಬರ್ರಿ. ದಾವಣಗೆರೆಯಿಂದ ಭಾಳ ಏನು ದೂರ ಇಲ್ಲ, ಅದೊಂದು 22 ಕಿಲೋಮೀಟರ್ಸ್ ಐತೆ ಅಷ್ಟೇ. ಆ ಕಡೆ ವ್ಯೂ ನೋಡ್ರಿ, ಆ ಕಡೆ ಶೂಟಿಂಗ್ ಸ್ಪಾಟ್ ಎಲ್ಲ ಮಾಡ್ಕೋಬಹುದು. ಇದೇ ಊಟಿ ಅಲ್ಲೆಲ್ಲ ಹೋದ್ರೆ ಅದಕ್ಕೆ ಶೂಟಿಂಗ್ ಸ್ಪಾಟ್ ಅಂತಾರೆ. ಒಕ್ಕಿರಂಗೆ 10 ರೂಪಾಯಿ 20 ರೂಪಾಯಿ ಕೊಟ್ಟು ಅಲ್ಲಿ ನೋಡ್ರಿ, ಅಲ್ಲಿ ಗುಡ್ಡ, ಅದು ಸ್ಕೌಟ್ ಅಂಡ್ ಗೈಡ್ಸ್ ಭವನ್, ಅದು ಬೇಕಂದ್ರೆ ಹೋಗ್ಬೋದು, ಯಾರಿಗೂ ಅಲ್ಲೇನು ರಿಸ್ಟ್ರಿಕ್ಷನ್ ಮಾಡಲ್ಲ. ಅಲ್ಲೂ ವ್ಯೂ ಪಾಯಿಂಟ್ ಎಲ್ಲ ಐತೆ. ಮತ್ತೆ ಇದ್ರದ್ದು ವಿಶೇಷ ನೋಡ್ರಿ, ಅಲ್ಲಿ ಮಳೆ ಬರ್ತೈತೆ, ಇಲ್ಲಿ ಬರೀ ಹನಿ ಬರ್ತೈತೆ ಅಷ್ಟೇ. ಅಷ್ಟೇ ಫುಲ್ ಗುಡ್ಡದ ಮೇಲೆ ಹೋದ್ರೆ ಹೆವಿ ಮಳೆ ಬರ್ತೈತೆ. ಆ ಕಡೆ ನೋಡ್ರಿ, ಅಲ್ಲಿ ಬೆಳಗ್ಗೆ ಹೊತ್ತು ಬಂದ್ರೆ ಒಳ್ಳೆ ಕೂರ್ಗ್ ಫೀಲ್ ಬರ್ತೈತೆ. ಅಲ್ಲೆಲ್ಲ ಇದುಗಳು, ಮರಗಳು ಅವನ್ನೆಲ್ಲ ನೋಡ್ಕೊಂತಾರೆ. ಈ ಕಡೆ ನೋಡ್ರಿ, ಇಲ್ಲೆಲ್ಲ ಅಡ್ವೆಂಚರ್ ಅವೆಲ್ಲ ಮಾಡ್ಬೇಕು ಅಂತ ಇದ್ದಾರೆ. ಹಂಗೆ ಇಲ್ಲೆಲ್ಲ ಇಳಿಸ್ಕೊಂತ ಹೋಗ್ರಿ, ಎಕ್ಸ್ಪಲ್ಸ್ ರ್ಯಾಲಿ ತಗೊಂಬರ್ರಿ, ಇಳಿಸ್ರಿ, ಅಡ್ವೆಂಚರ್ ಬೈಕ್ಗಳು ತಂದು ಇದು ಮಾಡ್ರಿ. ಆ ಕಡೆ ನೆಕ್ಸ್ಟ್ ಅಲ್ಲೂ ಹೋಗೋಣ ಅಂತ. ಗೈಸ್ ವಾಟರ್ ಕ್ರಾಸಿಂಗ್ ಮಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ಬೋದು ನೋಡಿ, ಮಸ್ತ್ ಇರುತ್ತೆ. ಏನ ಗೈಸ್ ಇವಾಗ ನಾವು ಅದೇ ಶೂಟಿಂಗ್ ಸ್ಪಾಟ್ ಅಂತ ಬರ್ತಿದ್ರು ಅವಾಗ್ಲೇ, ಅಲ್ಲಿ ಹೋಗ್ತೀವಿ ನೋಡ್ರಿ, ಹೆಂಗಿರುತ್ತೆ ಹಂಗೆ. ಅಲ್ಲೇ ಇಳಿಬೇಕಿತ್ತೇನ ಗಜ? ಇಲ್ಲೊಂದ್ ಬೆಟ್ಟ ಐತಪ್ಪ, ಅಲ್ಲಿ ಹೋಗಿದ್ವಿ ನಾವು, ರಾಕ್ ಕ್ಲೈಂಬಿಂಗ್ ಎಲ್ಲ ಮಾಡಿದ್ವಿ. ಇದು ಕಾಡ್ ಐತೆ, ಅಲ್ಲಿ ಹೋಗಿದ್ವಿ. ಇಲ್ಲ ಇಲ್ಲಲ್ಲೇ ಅಲ್ಲಲ್ಲ, ಆ ರೋಡ್ ಅಲ್ಲ, ಅಲ್ಲಿ ಸೈಡ್ ಹೊಡಿ. ಆಯ್ತು ಬನ್ನಿ ಸಣ್ಣದಿದ್ದಾಗೆ ಬಾರಪ್ಪಜಿ ನೀನು. ಗೈಸ್ ಗಜ ನೋಡ್ರಿ, ಎಂತೆಂತ ಒಳ್ಳೆ ಈ ತರ ರೋಡ್ಗಳಿಗೆ ಇಸ್ಕೊಂಡ್ಬಿಡ್ತಾನೆ, ಬಾರಿ ನಮ್ಮಕ್ಕಾರಿ ಇವನು. ಸೊಳ್ಳಂಬಳ ಹೊಡಿತೀಯಲ್ಲ ಗಜ. ಈ ಜಾಗ ಅಲ್ಲೋಗಲ್ಲ ಆಗಲ್ಲ ಸ್ಕಿಡ್ ಆಗಲ್ಲ. ಈ ಕೊಂಡಜ್ಜಿಗೆ ಯಾವಾಗ ಬರಬೇಕು? ಕೊಂಡಜ್ಜಿಗೆ ಭೇಟಿ ನೀಡಲು ಮಳೆಗಾಲ ಮತ್ತು ಮಳೆಗಾಲದ ನಂತರ ಸಮಯ ಉತ್ತಮವಾಗಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಸುತ್ತಮುತ್ತಲಿನ ಪ್ರದೇಶ ಹಸಿರಿಂದ ತುಂಬಿರುತ್ತದೆ, ಗುಡ್ಡಗಳು ಕೂಡ ಸುಂದರವಾಗಿ ಕಾಣುತ್ತದೆ. ಬೆಳಗಿನ ಸಮಯದಲ್ಲಿ ಬಂದರೆ ಶಾಂತವಾದ ವಾತಾವರಣ, ಪಕ್ಷಿಗಳನ್ನು ನೋಡಲು ಉತ್ತಮವಾದ ಅವಕಾಶ ಸಿಗಬಹುದು. ಸಂಜೆಯ ಸಮಯದಲ್ಲೂ ಇಲ್ಲಿನ ವಾತಾವರಣ ತುಂಬ ಸುಂದರವಾಗಿರುತ್ತದೆ. ಆದರೆ ಮಳೆಗಾಲದಲ್ಲಿ ಆಫ್ ರೋಡ್ ಸವಾರಿ ಮಾಡುವಾಗ ದಾರಿಯ ಸ್ಥಿತಿಯನ್ನು ಗಮನಿಸಬೇಕು. ಈ ರೀತಿಯ ವಿಶೇಷತೆಗಳನ್ನು ಹೊಂದಿರುವ ಈ ಕೊಂಡಜ್ಜಿಗೆ ನಾವು ಸ್ಕಾಟ್ಲ್ಯಾಂಡ್ ಆಫ್ ದಾವಣಗೆರೆ ಎಂದು ಕರೆಯುತ್ತೇವೆ. ಕೊಂಡಜ್ಜಿಗೆ ಬಂದಾಗ ಏನೇನು ಮಾಡಬಹುದು? ಇಲ್ಲಿ ಹಲವಾರು ವಿಷಯಗಳಿವೆ, ಏಕೆಂದರೆ ಕೆರೆಯ ಸೌಂದರ್ಯವನ್ನು ಆನಂದಿಸಬಹುದು, ಪ್ರಕೃತಿಯ ಛಾಯಾಚಿತ್ರಗಳನ್ನು ತೆಗೆಯಬಹುದು, ಪಕ್ಷಿ ವೀಕ್ಷಣೆಯನ್ನು ಮಾಡಬಹುದು. ಇಲ್ಲಿ ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಹೋಗ್ತೀರಾ ಅನ್ನಂಗಿರ್ಬೇಕು. ಏನೇನ ಇದು ಅದು ಲಿಟರ್ ಎಲ್ಲ ಮಾಡಬಾರ್ದು ಇಲ್ಲಿ ಬಂದ್ರೆ. ಅಂತವೆಲ್ಲ ಮಾಡಬಾರ್ದು. ಫುಲ್ ಕಸ ಗಿಸ ಎಲ್ಲ ಮಾಡಬಾರ್ದು. ಪ್ಲೇಸ್ನ ನೀಟಾಗಿ ಇಟ್ಟಷ್ಟು ಬರಕ್ ಚೆನ್ನಾಗಿರುತ್ತೆ. ನೀವು ಆತರ ಎಲ್ಲ ಮಾಡ್ಬಿಟ್ರೆ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ನೋಡ್ರಿ, ಲೋಟಗಳು ಯಪ್ಪ,
ಮತ್ತೆ ಅದೇ ಸ್ಪೀಡ ಬಂದಿದ್ರೆ ಹೆಂಗಿರ್ತಿತ್ತು. ಇಲ್ಲ ABS ಆನ್ ಐತೆ ಆಗಲ್ಲ. ಇಲ್ಲಿ ಬಂದಾಗ ಛಾಯಾಚಿತ್ರಗಳನ್ನು ತೆಗೆಯಬಹುದು, ಪಕ್ಷಿ ವೀಕ್ಷಣೆ ಮಾಡಬಹುದು, ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಸಮಯ ಕಳೆಯಬಹುದು, ಸುತ್ತಮುತ್ತಲಿನ ಪ್ರದೇಶವನ್ನು ಅನ್ವೇಷಿಸಬಹುದು ಮತ್ತು ಸೂಕ್ಷ್ಮವಾದ ಹಾಗೂ ಅನುಮತಿ ಇರುವ ಪ್ರದೇಶಗಳಲ್ಲಿ ಸಾಹಸ ಚಟುವಟಿಕೆಗಳನ್ನು ಮಾಡಬಹುದು. ಆದರೆ ಯಾವುದೇ ಶಿಬಿರ ಅಥವಾ ತರಬೇತಿ ಪ್ರದೇಶಕ್ಕೆ ಒಳಹೋಗುವ ಮುನ್ನ ಅಲ್ಲಿನ ನಿಯಮಗಳನ್ನು ಮತ್ತು ಅನುಮತಿಯನ್ನು ಪರಿಶೀಲಿಸುವುದು ಉತ್ತಮ. ಟೆಸ್ಟ್ ಮಾಡಿದೆ ಅಲರ್ಟ್ ಅದಿರ ಭಾಳ ಶೇಖಕ್ಕೆ ಹಾಕ್ಬೇಡ. ಲೆಟ್ಸ್ ಸ್ಟಾರ್ಟ್ ಗಜ. ಐ ಮೇರಾ ಮಾತಾಡಬಾರ್ದು ಗಜ. ಅಲ್ಲಷ್ಟೇ ಹಂಗಿದ್ದು, ಅಲ್ಲಷ್ಟೇ ಹಂಗಿತ್ತು. ಮುಂದ್ ನೋಡಂತಡಿ ಐತಡಿ ಮುಂದೆ ಅಂತಿಲ್ಲ. ಈಗ ವಾಪಸ್ ಇದ್ ಕೆರೆಗೆ ಕರ್ಕೊಂಡು ಹೋಗತ್ತ ನಮ್ಮನ್ನ ಅಂತ. ದೇವಸ್ಥಾನ ಇತ್ತವರಲ್ಲೇ ಗಜ ಅಲ್ಲಿ ಇಲ್ಲೊಂದು ಒಂದ್ ಇತ್ತಪ್ಪಜ್ಜಿ. ದೇವಸ್ಥಾನ ಹೇಳಿ ಮಲ್ಲಿಕಾರ್ಜುನ ಸ್ವಾಮಿ. ಕೊಂಡಜ್ಜಿಕೆರೆ ಪಕ್ಕದಲ್ಲೇ ಐತೆ ಗೈಸ್ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ಬರ್ರಿ, ದರ್ಶನಕ್ಕೆ ಇರ್ತದೆ. ಬರ್ರಿ ಒಂಚೂರು ಕೆಳ ಏನು ಕೆರೆ ಒಳಗೆ ತೋರಿಸ್ತೀನಿ. ಅಲ್ಲಿಗೆ ಬಂದು ಯಾವತ್ತು ತಗೊಂಡಿತ್ತಲ್ಲ ಅಲ್ಲ ಏನು ಇದ್ರಾಗೆ ಶಿವಮೊಗ್ಗ ತಾಂಡಿರ್ಲಿಲ್ಲ, ಇವಲ್ಲ ಇನ್ನೊಂದು ತಗೊಂಡಿದ್ದೀನಿ. ಇವನ್ನ ತಾಂಡಿದ್ ಶಿವಮೊಗ್ಗದಲ್ಲಿ. ಮುಂಚೆ ಇದಲ್ಲ ಅವ ನಾರ್ಮಲ್ ಆಗಿ ತಾಂಡಿತ್ತು.